ಎಲ್ಲರಿಗೂ ನಮಸ್ಕಾರ. ನಾವು ರೇಷ್ಮೆ ಇಲಾಖೆಗೆ ಮಾಹಿತಿಗೋಸ್ಕರ ಇವತ್ತು ಇಲ್ಲಿ ಬಂದು ಏನು ರೀಜನಲ್ ಸಿರಿಕಲ್ಚರ್ ರಿಸರ್ಚ್ ಸೆಂಟರ್ ಅಂತ ಏನಿದೆ ಸೆಂಟ್ರಲ್ ಗೌರ್ಮೆಂಟ್ ಇದು, ಇಲ್ಲಿ ನಾವು ಮಾಹಿತಿಗೆ ಬಂದಾಗ ಒಬ್ರು ಇಲ್ಲ, ಇಲ್ಲಿ ಎಲ್ಲ ಬೀಗ ಹಾಕಿದೆ. ಆಮೇಲೆ ಒಳಗಡೆ ನೋಡಿದ್ರೆ ಅದು ಎಷ್ಟೋ ವರ್ಷಗಳಾಗಿದೆ ಇಲ್ಲಿ ಬಂದು ಕೂತ್ಕೊಂಡು. ಇಲ್ಲಿಗೆ ಯಾರು ಬರ್ತಾ ಇಲ್ಲ, ಯಾರಿದ್ದಾರೆ ಇಲ್ಲಿ, ಇವ್ರ ಜವಾಬ್ದಾರಿಗಳೇನು, ಇಷ್ಟೆಲ್ಲ ಆದ್ಮೇಲೆ ಈಗ ನೋಡಿ ರೇಷ್ಮೆ ಇಲಾಖೆ ಎಲ್ಲ ರೇಷ್ಮೆ ಇಲಾಖೆಗೆ ಹೋಗ್ತಾ ಇದಾರೆ. ಆದ್ರೆ ಈ ಸೆಂಟ್ರಲ್ ಸಿಲ್ಕ್ನವರು ಇಲ್ಲಿ ಒಬ್ರು ಇಲ್ಲ, ದುಡ್ಡು ಸಂಬಳ ತಗೋತಾ ಇದಾರೆ. ಯಾರಾದ್ರೂ ಒಬ್ಬ ನೌಕರ ಇಲ್ಲ ಅಲ್ಲ, ಇದ್ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು. ಯಾರಿದ್ದಾರೆ ಇಲ್ಲಿ ಮುಖ್ಯಸ್ಥರು, ಯಾರಿದ್ದಾರೆ ನಮ್ಗೆ ಯಾರು ಅಂತ ಗೊತ್ತಿಲ್ಲ, ಅವ್ರಿಗೆ ಫೋನ್ ನಂಬರು ಕೊಡ್ತಾ ಇಲ್ಲ. ಆ ಪಾಪ ಮೇಡಮ್ ಅವ್ರು ಯಾರು ಅಂತ ಅವರು ನಾವು ಬರೋ ಗಂಟು ಮಲ್ಗಾರೆ. ಒಬ್ರೆ ಏನ್ ಮಾಡ್ರಿ ಹೆಂಗ್ಸ್ರು, ಒಬ್ರು ಹೆಂಗ್ಸ್ರವ್ರೆ. ಹಾಗಾಗಿ ಸರ್ಕಾರ ಏನು ಕೇಂದ್ರ ಸರ್ಕಾರ ಇದನ್ನ ಉಳಿಸ್ಬೇಕು. ಈಗಾಗಲೇ ನಾವು ಸುಮಾರು ಹೋರಾಟ ಮಾಡಿದ್ವಿ, ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ತೆಗೆದು ಮೈಸೂರಿಗೆ ಹಾಕ್ಬೇಕು ಅಂತ ಮಾಡಿದ್ರು. ನಾವಾಗ ಶಿಲ್ಪನಾಗ್ ಮೇಡಮ್ ಇದ್ದಾಗ ಇಲ್ಲೇ ಇಲ್ಲ, ಯಾವುದೇ ಕಾರಣ ಮತ್ತೆ ಉಸ್ತುವಾರಿ ಸಚಿವರಿಗೆ ನಾವು ಇಲ್ಲೇ ಉಳಿಸಬೇಕು, ಚಾಮರಾಜನಗರದಲ್ಲೇ ಉಳಿಸಬೇಕು ಅಂತ ನಾವು ಬಹಳಷ್ಟು ಹೋರಾಟ ಮಾಡಿದೀವಿ. ಹಾಗಾಗಿ ಈ ಕ್ಷೇತ್ರ ನಾವು ಉಳಿಸ್ಕೋಬೇಕು. ಚಾಮರಾಜನಗರ ಹಿಂದೆ ರೇಷ್ಮೆ ನಗರ ಒಂದು ಹೆಸರಿತ್ತು, ಹಾಗಾಗಿ ಅದು ಉಳಿಸಬೇಕು. ಜೊತೆಗೆ ಏನಿಲ್ಲಿದ್ದಾರೆ ಮುಖ್ಯಸ್ಥರು, ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಈ ತರ ಸರ್ಕಾರದ ಹಣನ ದುರುಪಯೋಗ ಮಾಡಿಕೊಂಡು ಯಾರು ಕೇಳಲ್ಲ, ಯಾರು ಹೇಳಲ್ಲ, ಈ ಒಂದು ಲೆವೆಲ್ ಇದರಿಂದ ಸರ್ಕಾರ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಬಂದು ಏನು ಬೆಳ್ಳಿನ ರಿಜರ್ವೇಷನ್ ಮಾಡಿ ಅದನ್ನ ತೊಳೆದು ಗಿಳಿದು ಮಾಡಿ ಎಲ್ಲ ಕಸ ಕಡ್ಡಿಗಳು ಬಿದ್ದವೆ. ಲ್ಯಾಬ್ಗಳು ಚೆನ್ನಾಗಿ, ಲ್ಯಾಬ್ ಅಂದ್ರೆ ಒಂದು ಲ್ಯಾಬ್ ಇದಿಲ್ಲ, ಎಲ್ಲನೂ ಮಾರ್ಕೊಂಡು ತಿಂದಿರ್ಬೇಕು ಎಲ್ಲವ. ಹಾಗಾಗಿ ನಾ ಹೇಳ್ತಾ ಇದೀನಿ, ಇನ್ನು ಒಂದು ವಾರ ಟೈಮ್ ಕೊಡ್ತೀವಿ. ಒಂದು ವಾರದ ಒಳಗಡೆ ಇದೆಲ್ಲನೂ ರೆಡಿ ಮಾಡಿದೆ ಮುಖ್ಯಸ್ಥರು ಮಾಡದೆ ಹೋದ್ರೆ ನಾವು ಇಲ್ಲೇ ಉಗ್ರವಾದ ಒಂದು ಹೋರಾಟನ ಮಾಡಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ಏನು ಇಲ್ಲ, ಲ್ಯಾಬ್ ಬೋರ್ಡ್ ಎಂತ ದುಸ್ಥಿತಿಯಲ್ಲಿದೆ ನಮ್ಮ ರೇಷ್ಮೆ ಇಲಾಖೆ. ಕಬೋರ್ಡ್ಗಳೆಲ್ಲ ಮುರಿದೋಗಿದೆ. ಲ್ಯಾಬೊರೇಟರಿ ಕಾಫಿ ಟೀ ಮಾಡೋ ಕಿಚನ್ ಆಗಿದೆ. ಕನ್ನಡದಲ್ಲಿ ಎಲ್ಲೂ ಇಲ್ಲ. ರೇಷ್ಮೆ ಇಲಾಖೆಯ ಲ್ಯಾಬೊರೇಟರಿಯ ದುಸ್ಥಿತಿ ಚಾಮರಾಜನಗರ ಜಿಲ್ಲೆ.